ರೈತಾಪಿ ವರ್ಗದವರಿಗೆ ಸಕಾಲಕ್ಕೆ ಮಳೆ, ಸಮೃದ್ಧಿ ಬೆಳೆ ಹಾಗೂ ಆರೋಗ್ಯ ನೀಡಲೆಂದು ಲೋಕ ಕಲ್ಯಾಣಾರ್ಥವಾಗಿ ಅಮ್ಮನಬ್ಯಾಡರಹಳ್ಳಿಯ ಇಡೀ ಗ್ರಾಮಸ್ಥರು ಸಾಮೂಹಿಕವಾಗಿ ಸತತ 30 ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ಧರ್ಮಸ್ಥಳ ಪಾದಯಾತ್ರೆ ವ್ಯವಸ್ಥಾಪಕ ಶಾಮಿಯನ್ ಕುಮಾರ್ ತಿಳಿಸಿದರು. ಮಹಾಶಿವರಾತ್ರಿ ಅಂಗವಾಗಿ ತಾಲೂಕಿನ ಅಮ್ಮನಬ್ಯಾಡರಹಳ್ಳಿ ಗ್ರಾಮದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಮೂಹಿಕ ಪಾದಯಾತ್ರೆ ಅಂಗವಾಗಿ ಗ್ರಾಮದ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯಿಂದ ಸಾಮೂಹಿಕವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು, ಇಂದು 300ಕ್ಕೂ ಅಧಿಕ ಭಕ್ತರಿಗೆ ಮಾಲೆಯನ್ನು ಧರಿಸಿ ದೇಗುಲದಲ್ಲಿ ಪೂಜೆ ನಡೆಸಿ ಅನ್ನದಾನದ ಮೂಲಕ ಚಾಲನೆ ನೀಡಲಾಗಿದೆ. ಅಮ್ಮನಬ್ಯಾಡರಹಳ್ಳಿ, ಹೆಬ್ಬಾಳು, ಬೇಲೂರು, ಚೀಕನಹಳ್ಳಿ, ಮೂಡಿಗೆರೆ, ಕೊಟ್ಟಿಗೆಹಾರ, ಧರ್ಮಸ್ಥಳಕ್ಕೆ 3 ದಿನಗಳ ಕಾಲ ಬಹಳ ಸಂತೋಷದಿಂದ ಪಾದಯಾತ್ರೆ ನಡೆಯುತ್ತದೆ. ಕೆಲವು ಭಾಗಗಳಲ್ಲಿ ವಿಶ್ರಾಂತಿ ಮತ್ತು ಅಡಿಗೆ ಮಾಡಲು ವ್ಯವಸ್ಥೆ ಕಲ್ಪಿಸಿದೆ. ನಾವುಗಳೇ ಗ್ರಾಮದಲ್ಲಿ ಅಡಿಗೆಗೆ ಬೇಕಾದ ವಸ್ತುಗಳು ಮತ್ತು ಕುಡಿಯುವ ನೀರಿನ ಟ್ಯಾಂಕ್ ಕೂಡ ಧರ್ಮಸ್ಥಳಕ್ಕೆ ಜೊತೆಯಲ್ಲಿ ತೆರಳುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟದಲ್ಲಿ 500 ಭಕ್ತರಿಗೆ ಅನ್ನ ದಾಸೋಹ ನಡೆಸಲಾಗುತ್ತದೆ. ವಿಶೇಷವಾಗಿ ವಿಶ್ರಾಂತಿ ಪಡೆಯುವ ಜಾಗದಲ್ಲಿ ದೇವರ ಭಜನೆಗಳನ್ನು ನಡೆಸಲು ನಮ್ಮಲ್ಲಿ ಜನಪದ ಕಲಾವಿದರು ಬರುತ್ತಿದ್ದಾರೆ. ಪಾದಯಾತ್ರೆ ಎಂದಿಗೂ ದಣಿಯದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ರಸ್ತೆಯಲ್ಲಿ ಸಂಚರಿಸಲು ಸಂದರ್ಭದಲ್ಲಿ ಜಾಗೃತಿಯಿಂದ ಸಂಚಾರ ಮಾಡಬೇಕು ಮತ್ತು ಪ್ರತಿ ವರ್ಷ ಮಕ್ಕಳು ಬರುತ್ತಿದ್ದು ಅವರಿಗೆ ಈ ಬಗ್ಗೆ ಗ್ರಾಮದಲ್ಲಿಯೇ ತಿಳುವಳಿಕೆ ಮೂಡಿಸಲಾಗಿದೆ. ಪ್ರತಿ ವರ್ಷ ನಾವುಗಳು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಧರ್ಮಸ್ಥಳ ಪಾದಯಾತ್ರೆಯನ್ನು ನಡೆಸಿ ಮಂಜುನಾಥ ಸ್ವಾಮಿಯ ದರ್ಶನ ಮುಗಿಸಿಕೊಂಡು ಬರುತ್ತೇವೆ. ಸ್ವಾಮಿಯ ದಯೆಯಿಂದ ಉತ್ತಮ ಮಳೆ ಬೆಳೆಯಾಗಿದೆ ಎಂದರು. ಊಟ ತಿಂಡಿದು ಎಲ್ಲ ಊಟ ತಿಂಡಿ ವ್ಯವಸ್ಥೆಯನ್ನ ನಾವೇ ಸ್ವಂತ ಖರ್ಚಾಕಿ ನಾವೇ ಎಲ್ಲ ನಮ್ಮ ಟೀಮ್ ಅಲ್ದಲೆ ಎಕ್ಸ್ಟ್ರಾ ಜನಗಳಿಗೂ ಸಹ ಪ್ರತಿದಿನ ಒಂದು 500 ಜನಕ್ಕೆ ಅನುದಾನ ಹಿಡ್ಕೊಂಡು ನಮ್ಮ ಜನಕ್ಕೂ ಅನ್ನದಾನವನ್ನು ಮಾಡ್ಕೊಂಡು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವತ್ತು ಹೋಗ್ತೀರಿ ನೀವು? ಶಿವರಾತ್ರಿ 25ನೇ ತಾರೀಕು ಹೋಗಿ ತಲುಪ್ತೀವಿ. 25ನೇ ತಾರೀಕು ಹೋಗ್ತೀರಿ. ಈಗ ಎಲ್ಲ ಸೌಲಭ್ಯ ಎಲ್ಲರೂ ಅವ್ರಿಗೆ ಏನಾರು ಅಪಘಾತ ಏನೋ ಆದರೆ ಎಲ್ಲದೂ ವ್ಯವಸ್ಥೆ ಮಾಡ್ಕೊಂಡಿರಿ? ಎಲ್ಲ ವ್ಯವಸ್ಥೆ ಅದಕ್ಕೆಲ್ಲ ನಾವು ತಯಾರಾಗಿ ಹೋಗ್ತಿದ್ದೀವಿ. ಆಯ್ತು. ಹೋಗೋಕ್ಕಿಂತ ಮುಂಚೆ ಏನೇನು ಮಾಲೆ ಹಾಕೋದು ಎಲ್ಲ ಮಾಡಿದ್ರೆ? ನಾವು ಈಗ ನಮ್ಮ ಗುರುಗಳು ಸ್ವಾಮೀಜಿ ಇದ್ದಾರೆ, ಅವರು ಪ್ರತಿ ವರ್ಷ ನಮಗೆಲ್ಲ ಮಾಲೆ ಹಾಕಿ ನಾವು ಪ್ರತಿ ವರ್ಷ ಮಾಲೆ ಹಾಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಸಂಘದ ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ರಾಜು, ಉಪ ಕಾರ್ಯದರ್ಶಿ ಮಂಜು, ಖಜಾಂಚಿ ವಿಶ್ವನಾಥ್, ಉಮೇಶ್, ತಿಮ್ಮಪ್ಪ, ತಿಮ್ಮನಾಯ್ಕ, ಬಸವರಾಜ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.